ಸಭೆಯ ಮೂಲಕ ಹೇಳ್ತೀವಿ, ನಮ್ಗೇನು KH ಮುನಿಯಪ್ಪನವರಿದ್ದಾರೆ ಅವರು ನಮ್ಗೆ ತಂದೆ ಸಮಾನ. ಅದೇ ರೀತಿ RB ತಿಮ್ಮಾಪುರ ಆಗ್ಲಿ, H ಆಂಜನೇಯವರಾಗ್ಲಿ, ನಮ್ಮೆಲ್ಲರಿಗೂ, ನನ್ನನ್ನು ಒಳಗೊಂಡು ಇಲ್ಲೆಲ್ಲರಿಗೂ ಒಂದು ಅಣ್ಣನ ಸಮಾನ ಹೇಳಿಕೆ ಕೊಟ್ಟಿದ್ರು ಸಹ ಅವರ ವೈಯಕ್ತಿಕವಾಗಿ ಕೊಡುವಂತ ನೀಚ್ ಕೆಲಸಕ್ಕೆ ಹೋಗೋರು ನಾವಲ್ಲ. ಯಾಕಂದ್ರೆ ನಮ್ ಎಲ್ಲಾರ ಮೈಯಲ್ಲೂ ಹರಿತಿರೋದ ಮಾದಿಗರ ರಕ್ತ. ಎಲ್ಲಾದ್ರೂ ಮಾದಿಗರ ಜನಸಂಖ್ಯೆನೆ ಪರಿಶಿಷ್ಟ ಜಾತಿನಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಇರೋಲ್ಲ. ಏನು ಭಾವನಾತ್ಮಕ ಸ್ಟೇಟ್ಮೆಂಟ್ ಅಲ್ಲ, ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್. ಇದುವರೆಗೂ ಮಾಡ್ಕೊಂಡು ಬಂದಿರೋದೇ ಗೊಂದಲ ಸೃಷ್ಟಿ ಮಾಡಿಕೊಂಡು ಮುಂದೆನೂ ಕೂಡ ಅದೇ ತಂತ್ರಗಾರಿಕೆ ಮಾಡಿದ್ದಾರೆ. ಸಮೀಕ್ಷೆನೇ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ರೀತಿಯಲ್ಲಿ ಇದನ್ನ ಪ್ರೊಜೆಕ್ಟ್ ಮಾಡಿಗಳಿಂದ ಈ ಒಳ ಮೀಸಲಾತಿ ಜಾರಿ ಮಾಡುವಂತ ವಿಚಾರನ ಮುಂದೆ 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 ಹಾಕೊಂಡು ಹೋಗ್ತಾರೆ. ಈ ಮುಂದೆ ಹಾಕೊಂಡು ಹೋಗ್ತಾರೆ ಅಂತದ್ರಲ್ಲಿ ನಮ್ಗೆ ಒಳ್ಳೇದಾಗ್ತಾ ಇದೆಯಾ ಒಂದು ವಿಮರ್ಶೆ ಮಾಡಬೇಕು. ಒಳ್ಳೇದಾಗ್ತಾ ಇದ್ರೆ ಯಾವ ತರ ಆಗ್ತಾ ಇದೆ, ಅಥವಾ ನಮ್ಗೆ ತೊಂದರೆ ಅಥವಾ ಕೆಟ್ಟದಾಗ್ತಾ ಇದೆಯಾ, ಯಾವ ತರ ಆಗ್ತಾ ಇದೆ, ಅವೆಲ್ಲ ಮಾತಾಡೋಣ. ಇದಾದ್ಮೇಲೆ ಚರ್ಚೆ ಮಾಡೋಣ. ಎಲ್ಲೋ ಒಂದ್ ಕಡೆ ಈ ಎಕ್ಸ್ಟೆನ್ಷನ್ ಆಫ್ ಟೈಮ್ ಅನ್ನ ಕೇಳ್ತಾರಂಥದ್ದು ಆಶ್ಚರ್ಯ ಬರೀ ಮಾದಿಗ ಸಮಾಜದ ನಾಯಕರುಗಳು ಮಾತ್ರ. ಜಾಸ್ತಿ ಅನುಕೂಲ ಪಡ್ಕೊಂಡಂತ ವಲಯ ಸಮಾಜದವ್ರು ಯಾರು ಎಕ್ಸ್ಟೆನ್ಷನ್ ಕೇಳಿಲ್ಲ. ಇನ್ನಿತರ ಸಮಾಜದವ್ರು ಯಾರು ಜಾಸ್ತಿ ಪಡ್ಕೊಂಡವ್ರು ಯಾರು ಕೇಳಿಲ್ಲ. ನಾವು ಜನಸಂಖ್ಯೆನಲ್ಲಿ ನಿಮ್ಗೆಲ್ಲ ನಾನು ಹಿಂದೆಲ್ಲನೂ ಕೂಡ ನಾನು ಉದ್ದೇಶಿಸಿ ಮಾತಾಡೋದ ಸಂದರ್ಭದಲ್ಲಿ ಹೇಳಿದ್ದೀನಿ, ಯಾವ ಬಿಜೆಪಿ ಏಜೆಂಟ್ಗಳು RSS ಏಜೆಂಟ್ಗಳು ಅಂತ ದಿಕ್ ತಪ್ಸಕ್ಕೆ ಅದೇ ಸಮೀಕ್ಷೆ ಇರಲಿ, ಅದು ಸದಾಶಿವ ಆಯೋಗ ಸಮೀಕ್ಷೆ ಇರಲಿ, ಮಾಧುಸ್ವಾಮಿ ವರದಿ ಇರಲಿ, ಲೀಕ್ ಆದಂತ ಕಾಂತರಾಜ್ ವರದಿ ಇರಲಿ, ಇನ್ನು ಯಾವುದೇ ಸಮೀಕ್ಷೆ ತಗೊಳ್ಳಿ, ಎಲ್ಲಾದ್ರೂ ಮಾದಿಗರ ಜನಸಂಖ್ಯೆನೆ ಪರಿಶಿಷ್ಟ ಜಾತಿನಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಇರೋಲ್ಲ. ದಾಖಲೆ ಇದೇನು ಭಾವನಾತ್ಮಕ ಸ್ಟೇಟ್ಮೆಂಟ್ ಅಲ್ಲ, ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್. ಹೀಗಿದ್ರು ಸಹ ನಾವೇ ಯಾಕೆ ಬೇಡಬೇಕಿದನ್ನ ಒಳ ಮೀಸಲಾತಿ ಜಾರಿ ಮಾಡಿ, ಬೇಗ ಸರ್ವೆ ಮುಗಿಸಿ, ಮಧ್ಯಂತರ ವರದಿ ಜಾರಿ ಮಾಡಿ. ಹೆಂಗಿದೆ ನೋಡಿ, ಇದು ರಿವರ್ಸಲ್ ಆರ್ಡರ್ ಇದೆ. ಇದು ಯಾರು ಕೆಳಗಡೆ ಇರ್ತಾರೆ, ಜನಸಂಖ್ಯೆನಲ್ಲಿ ಕಡಿಮೆ ಇರ್ತಾರೆ, ಅವ್ರು ಕೇಳಬೇಕಿದನ್ನ. ಇದು ನಮ್ಮ ಕೇಸ್ನಲ್ಲಿ ಉಲ್ಟಾ ಆಗಿದೆ. ಜನಸಂಖ್ಯೆಯಲ್ಲಿ ಜಾಸ್ತಿ ಇರೋಂತ ಕೇಳ್ತಾ ಇರೋದೇ ದೊಡ್ಡ ವಿಪರ್ಯಾಸ. ನಾನಾ ಕಾರಣಗಳಿದೆ, ಆ ಕಾರಣಗಳಿಗೆ ಹೋಗೋದು ಬೇಡ ಇಲ್ಲ. ಯಾಕೆಂತಂದ್ರೆ ಈಗ ನಮ್ಮ ಟಾರ್ಗೆಟ್ ಇರೋಂಥದ್ದು ಮುಂದಿನ ಹೆಜ್ಜೆಗಳು ಹೇಗೆ ಅಂತ. ಮುಂದಿನ ಹೆಜ್ಜೆಗಳು ನೀಡುವಂತ ಸಂದರ್ಭದಲ್ಲಿ ನೀವೆಲ್ಲ ಒಂದನ್ನ ಮಾತ್ರ ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಕೋಬೇಕು ಅಂತ ನನಗನ್ಸುತ್ತೆ. ಭಾಸ್ಕರ್ ಪ್ರಸಾದ್ ಅವರು ನಿಮ್ಮ ಭೀಮಾ ಸೇನಾನಿಗಳು ಮತ್ತು ನಿಮ್ಮ ಇದರದ್ದು ನೇತೃತ್ವ ವಹಿಸಿದ್ದಾರೆ. ನಾವು ನಮ್ಮ ವಕೀಲರ ಟೀಮ್ ಒಂದೊಂದಿದೆ. ಮಾತಾಡುವಾಗ ಯಾವ್ದಾದ್ರು ಸಬ್ಜೆಕ್ಟ್ ಮ್ಯಾಟರ್, ಲೈವ್ ಬಿಡುವಾಗ ಯಾವ್ದಾದ್ರು ಸಬ್ಜೆಕ್ಟ್ ಮ್ಯಾಟರ್, ಯು ಶುಡ್ ಬಿ ವೆರಿ ಕೇರ್ಫುಲ್. ಇದನ್ನು ತಿಳ್ಕೊಳ್ಳಿ ಹೇಳ್ತಾ ಇದೀನಿ ಕೇಳಿ. ಇವತ್ತು ಮಾತಾಡುವಂಥದ್ದು ಈ ಸಬ್ಜೆಕ್ಟ್ ಮ್ಯಾಟರ್ ಸಂಬಂಧಪಟ್ಟಂಗೆ, ನೀವು ಲೈವ್ ಬಿಡುವಂಥದ್ದು, ನೀವು ಫೋಟೋ ಹೊಡೆದು ಹಾಕಂಥದ್ದು, ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಯಾಕೆ ಅಂತ ಅಂದ್ರೆ ನಮ್ಮ ಹೋರಾಟನ ದಿಕ್ತಪ್ಪಿಸಲಿಕ್ಕೆ ನಾನಾ ಸ್ಟ್ರಾಟಜಿಗಳು ನಡೀತಾ ಇದೆ. ನಿಮಗೆಲ್ಲ ಗೊತ್ತೇ, ಅದೇನು ನಾನು ಹೇಳೋ ಅವಶ್ಯಕತೆ ಏನಿಲ್ಲ. ಕೆಲವರು ಎಲ್ಲೋ ಒಂದ್ ಕಡೆ ಮಾದಿಗರು ಒಲೆಯರು ಅನ್ನೋಂಥದ್ದೊಂದು ಡಿವೈಡ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಹುನ್ನಾರ ಸಂಚು ಮಾಡಿ ಅದನ್ನ ಜನರ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಇನ್ ಕೆಲವರು ಇದು ಬಿಜೆಪಿ RSS ಕಂಟ್ರೋಲ್ಡ್, ಕಾಂಗ್ರೆಸ್ ಬೇರೆ ಅನ್ನೋಂಥದ್ದು ಅವರನ್ನು ಸಂಚು ಮಾಡ್ತಾ ಇದ್ದಾರೆ. ಸೊ ಎಲ್ಲರ ಸಂಚು ಏನಪ್ಪಾ ಅಂತ ಅಂದ್ರೆ ಇದನ್ನ ಒಡೆದಾಕಿ, ಇದನ್ನ ಗೊಂದಲ ಸೃಷ್ಟಿ ಮಾಡಿ, ಯಥಾಸ್ಥಿತಿ ಹಿಂದೆ ಹೆಂಗಿತ್ತು ಜಾರಿ ಇಲ್ಲದಂತ ಸಂದರ್ಭದಲ್ಲಿ ಅಂತ ತಗೊಂಡು ನಿಲ್ಸಂತಂದ್ರೆ ಎಲ್ಲರ ಕ್ರಿಮಿನಲ್ ಸ್ಟ್ರಾಟಜಿ. ಒಬ್ಬ ಅಡ್ವೊಕೇಟ್ ಆಗಿ ಜವಾಬ್ದಾರಿತವಾಗಿ ಹೇಳ್ತಾ ಇದ್ದೀನಿ, ಇವೆಲ್ಲ ಕ್ರಿಮಿನಲ್ ಸ್ಟ್ರಾಟಜಿ. ಆ ಕ್ರಿಮಿನಲ್ ಸ್ಟ್ರಾಟಜಿ ಮುಂದುವರೆದ ಭಾಗನೂ ಕೂಡ ನಿನ್ನೆ ಮೊನ್ನೆ ಪ್ರೆಸ್ ಅಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ. ಏನು, ಯಾರ್ದೋ ಮನೆಗೆ ಹೋಗಿ ಅಂಟಿಸ್ಬಿಡ್ತಾರೆ. ಈ ಮನೆ ಸಮೀಕ್ಷೆ ಇವಾಗ ಅದೇ ತಾನೇ ಬಹಳ ವೈರಲ್ ಆಯ್ತಾ ಇರೋದು. ಐಮ್ ಶೂರ್ ಎಲ್ಲರಿಗೂ ನಿಮ್ಗೆ ವೈರಲ್ ಆಗ್ತಾರೆ ಸುದ್ದಿ ಅದೇನೆ. ಮನೆ ಮುಂದೆ ಹೋಗಿ ಅಂಟಿಸ್ಬಿಡ್ತಾರೆ. ಏನು, ನಾಗಮೋಹನ್ ದಾಸ್ ಆಯೋಗದ ವರದಿ ಇದೆ, ಅದಕ್ಕೆ 2
ವಿಚಾರಗಳಲ್ಲಿ ಸಮೀಕ್ಷೆ ನಡೀತಾ. ಒಂದು ವಿಚಾರ ಏನು, ಒಳ ಮೀಸಲಾತಿ, ಅದರಲ್ಲೂ ಮುಖ್ಯವಾಗಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡದಲ್ಲಿ ಮಾದಿಗರು, ಒಲೆಯರು ಇನ್ಯಾರು ಸೇರ್ಕೊಂಡಿದ್ರೆ ಅವರೆಲ್ಲ ಬೇರ್ಪಡಿಸಿ ಅನ್ನೋದು, ಸರಿನಾ? ಇನ್ನೊಂದು ವಿಚಾರ ಏನಾಗ್ತಾ ಇದೆ, ಇದು ಇಲ್ಲದೆ ಪಕ್ಕದ ಮನೆ ಬೇರೆ ಜಾತಿಯವರಾಗಿದ್ರೆ ಆ ಬೇರೆ ಜಾತಿಯವರು ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಒಂದು ಬರ್ಕೊಂತಾರೆ ಅಲ್ವಾ? ಗಮನಿಸಿದ್ರಲ್ಲ? ಅಷ್ಟೇ, ನಾನು ಎಸ್ಸಿದ್ರಲ್ಲಿ ಅದನ್ನು ಬರ್ಕೋದಾದ್ರೆ ಈಗ ಇವಾಗ ಅಂಟಿಸೋರು ಅಂದ್ರೆ ಈ ಮನೆ ಸಮೀಕ್ಷೆ ಆಗಿದೆ ಅಂತ ಉದಾಹರಣೆ, ಅವರು ನಾನ್ ಎಸ್ ಇದು ಅಂತ ಅನ್ಕೊಳ್ಳಿದ್ದಾರೆ. ಉದಾಹರಣೆ, ನಾನ್ ಎಸ್ ಸಿ ಮನೆಯಲ್ಲಿ ಈ ಮನೆ ಸಮೀಕ್ಷೆ ಆಗಿದೆ ಅನ್ನೋದು ತಗೊಂಡಾಗ ಅದರಲ್ಲಿ ಅವ್ರು ಹೋಗಿ ಸರ್ವೆ ಮಾಡಬೇಕು ಮಾಡಬಾರ್ದು ಅಥವಾ ಇನ್ನೊಂದ್ ಕಡೆಯಿಂದ ಸೋರ್ಸ್ ಇನ್ಫಾರ್ಮೇಶನ್ ತಗೊಂಡಿದ್ದಾರೋ, ಅವ್ರು ಫೋನ್ ಮಾಡಿ ತಿಳ್ಕೊಂಡಿದ್ದಾರೋ, ಇನ್ನೊಂದು ತಿಳ್ಕೊಂಡಿದ್ದಾರೋ, ಮತ್ತೊಂದು ನಮಗೆ ಗೊತ್ತಿಲ್ಲ. ಬಟ್ ನಮ್ಗೆ ಹೆಂಗೆ ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇದಾರೆ ಕೆಲವರು ಕಿಡಿಗೇಡಿಗಳು ಅಂತಾನೆ ನಾನು ಹೇಳ್ತೀನಿ. ಈ ಸಮೀಕ್ಷೆನೇ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ರೀತಿಯಲ್ಲಿ ಇದನ್ನ ಪ್ರೊಜೆಕ್ಟ್ ಮಾಡ್ತಾರೆ. ಒಳ ಮೀಸಲಾತಿ ಸಮೀಕ್ಷೆನೆ ಸರಿಯಾಗಿ ನಡೀತಾ ಇಲ್ಲ. ಇದು ನೋಡಿ ಉದಾಹರಣೆ, ಅಂಚೆ ಹೋಗ್ತಾ ಇದ್ರೆ ನಮ್ಗೆ ಗೊತ್ತಾಯ್ತಲ್ಲ ಅಂತ. ಯಾಕೆ ಗೊತ್ತಾಯ್ತಲ್ಲ? ಇದೊಂದು ಪೀಠಿಕೆ ಹಾಕಂತವ್ರೆ. ಏನಕ್ಕೆ? ಅಲ್ಲಿ ಸರ್ವೆ ಸರಿಯಾಗಿ ನಡೆದಿಲ್ಲ, ಸೊ ಮತ್ತೊಂದ್ಸರಿ ಅದನ್ನ ತಿಳ್ಕೊಳ್ಳಿ ಅಂತ, ಆ ವಿಚಾರನ ಕೂಲಂಕುಷವಾಗಿ ತಿಳ್ಕೊಳ್ಳಿ ಅನ್ನೋಂಥದ್ದ ತಿರ್ಗಾ ಮುಂದೂಡ್ಲಿಕ್ಕೆ ಮಾಡ್ತಾರಂತ ಅಡ್ವಾನ್ಸ್ ಸ್ಟ್ರಾಟಜಿ ಇದು. ನಮ್ಮ ವಿರೋಧಿಗಳು ಇದನ್ನ ಅಡ್ವಾನ್ಸ್ ಸ್ಟ್ರಾಟಜಿಯಾಗಿ ಬಿಡ್ತಾ ಇದ್ದಾರೆ ಸಿಸ್ಟಮ್ ಒಳಗಡೆ. ಸರ್ವೆನಲ್ಲಿ ಗೊಂದಲ ಆಗಿದೆ, ಈ ಸರ್ವೆ ನಾವ್ ಹೆಂಗ್ ಒಪ್ಕೊಳ್ಳೋದು, ಮಾದಿಗರು ನಂಬರ್ 1 ಅಂತ ಹೆಂಗ್ ಒಪ್ಕೊಳ್ಳೋದು ಜನಸಂಖ್ಯೆನಲ್ಲಿ, ಇವೆಲ್ಲ ಸರ್ವೆ ಮಾಡಿದ್ರೆ ನಾವು ನಂಬರ್ 1 ಆಗ್ತಿದ್ವಿ ಅನ್ನಂತ ಕುತಂತ್ರದ ನೆಕ್ಸ್ಟ್ ಹೆಜ್ಜೆನೆ ಈ ಅಂಟಿಸ್ತಾರಂತ ತಂತ್ರಗಾರಿಕೆ. ಇದು ನನ್ನ ವಿಶ್ಲೇಷಣೆ. ಒಬ್ಬ ಅಡ್ವೊಕೇಟ್ ಆಗಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಏನ್ ಹೇಳ್ತೀವಿ ನಾವು, ಆ ತರ ಕಾನ್ಸ್ಪಿರಸಿನ ಈ ಮಾದಿಗ ಸಮಾಜದ ವಿರುದ್ಧ ಮಾಡ್ತಾರಂತವ್ರೆ ಹಿಂಗ್ ಅಂಟಿಸ್ತಾರೆ. ಅವರೇ ಅಂಟಿಸ್ತಾರ ಇದನ್ನ. ಯಾಕಂದ್ರೆ ಯಾರಿಗೂ ಕಾಳಜಿ ಇಲ್ಲ, ನಮ್ದು ಜನಸಂಖ್ಯೆ ಎಲ್ಲ ಇನ್ನು ಮುಗಿದಿಲ್ಲ, ಎಕ್ಸ್ಟೆಂಡ್ ಮಾಡಿ ಮತ್ತೊಂದು ಮಾಡಿ ಯಾರ ಕೇಳ್ತಾವ್ರ? ಮಾದಿಗರು ಬಿಟ್ಟು ಯಾರು ಕೇಳ್ತಿಲ್ಲ. ಇವ್ರು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋದೇ ಗೊಂದಲ ಸೃಷ್ಟಿ ಮಾಡ್ಕೊಂಡು ಮುಂದೆನೂ ಕೂಡ ಅದೇ ತಂತ್ರಗಾರಿಕೆ ಮಾಡಿದ್ದಾರೆ. ಯಾಕೆ ಇವ್ರು ತಂತ್ರಗಾರಿಕೆ ಮಾಡ್ತಾ ಇದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ, ಸದಾಶಿವ ಆಯ್ತು, ಯಾವ ವರ್ಷದಿಂದ ಆಯ್ತು? 2005ರಿಂದ 2000 ಗೊತ್ತಿರ್ಬೇಕು ನಿಮ್ಗದು. 2005ರಿಂದ 2012 ತನಕ 7 ವರ್ಷ ಸಮೀಕ್ಷೆ ಮಾಡಿದ್ರು. ಆಗ ನಿಮ್ಗೆ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಯಾರು ಚಕಾರ ಎತ್ತಿದ್ರ? ಮಾದಿಗರು ಜಾಸ್ತಿ ಬಂದ್ರು, ಯಾರು ಚಕಾರ ಎತ್ತಿದ್ರ? ಯಾಕೆ ಎತ್ತಲಿಲ್ಲ? ಇವ್ರು ಏನೇ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಅಮೆಂಡ್ಮೆಂಟ್ ಆಗ್ಬೇಕು ಆರ್ಟಿಕಲ್ 341. ಆ 341 ಅಮೆಂಡ್ಮೆಂಟ್ ಆಗಲ್ಲ. ಇವ್ರು ಏನ್ ಬರ್ಕೊಂಡ್ರೆ ಏನ್ ಪ್ರಯೋಜನ ಅಂತ ಯಾರು ಚಕಾರ ಎತ್ತಿಲ್ಲ. ಮಾಧುಸ್ವಾಮಿ ವರದಿ ಬಂದಾಗಲೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿರಲಿಲ್ಲ. ಅದೇನ್ ಆರ್ಟಿಕಲ್ 341 ಇತ್ತು ಅದೇ ಗೊತ್ತಿರ್ಲಿತ್ತು, ಆಗ್ಲೂ ಚಕಾರ ಎತ್ತಲಿಲ್ಲ. ಯಾವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು ಆಗಸ್ಟ್ 1, 2024 ಜಾರಿ ಮಾಡುವಂತ ಅನಿವಾರ್ಯತೆ ಬಂತು, ಆಗ ಇವರು ಸ್ಟಾರ್ಟ್ ಮಾಡಿದ್ರು. ಇವ್ರದೇನ ಕ್ರಿಮಿನಲ್ ಕಾನ್ಸ್ಪಿರಸಿ, ಇವರ ಮೈಂಡ್ ಸೆಟ್ ಏನಿದೆ ಆಗ ಹೊರಗಡೆ ಬರಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈಗ ಮುಂದೆ ಇಡೋಂತ ಹೆಜ್ಜೆಗಳು ನಾವು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡ್ತಾ ಇರೋವ್ರನ್ನ ನಾವು ಕೂಡ ಅವ್ರನ್ನ ಎಕ್ಸ್ಪೋಸ್ ಮಾಡ್ಬೇಕು. ಈಗ ನೋಡಿ, ನಿಮ್ಗೆ ಗೊತ್ತಿದೆ, ಕೆಲವರು ಇನ್ನು ಪೆದ್ದಂಗೆ ಈ ತರ ಹೇಳ್ತಾ ಇದೀನಿ ನಾನು, ಪೆದ್ದಂಗೆನೆ ಕೇಳ್ತಾರೆ. ಏನ್ ಕೇಳ್ತಾರೆ? ಅರೆ ಕಾಂಗ್ರೆಸ್ ಅವ್ರನ್ನ ಜಾರಿ ಮಾಡಿ ಅಂತ ಎಲ್ಲ ಒತ್ತಡ ಹಾಕ್ತಾರೆ. ಬಿಜೆಪಿದಾಗ ಏನ್ ಮಾಡಿದ್ರು ಅಂತ ಅದಕ್ಕೆ ಪೆದ್ದಂಗೆ ಕೇಳ್ತಾರೆ ಅಂತ. ಆಗಸ್ಟ್ 1, 2024 ನಂತರನೇ ಜಾರಿ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿರಂತದ್ದು. ಆಗಸ್ಟ್ 1, 2024 ನಂತರ ಅಂತ ಅಂದ್ರೆ ಬಿಜೆಪಿಯಲ್ಲಿ ಜಾರಿ ಮಾಡಕ್ ಬರುತ್ತೆ, ದಳದಲ್ಲಿ ಮಾಡಕ್ ಬರುತ್ತೆ, ಯಾವ್ದಾರ ಪಕ್ಷದಲ್ಲಿ, ಯಾವುದೇ ರಾಜ್ಯದಲ್ಲಿ, ಯಾವುದೇ ಪಕ್ಷದಲ್ಲಿ ಹೆಂಗೆ ಜಾರಿ ಮಾಡಕ್ಕೆ ಬರ್ತದೆ? ಈ ಮುಗ್ಧ ಜನರ ಹಿಂಗೂ ಮಾತಾಡ್ತಾರೆ, ಅದನ್ನ ನಂಬ್ಕೊಳ್ಳೋರು ಒಂದು ವರ್ಗ ಇದೆ. ಅದೇ ವಿಪರ್ಯಾಸ, ದುರಂತ. ಸೊ ಇವೆಲ್ಲ ಈ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡ್ತಾರೆ. ಈಗ ನಾವೇನೆ, ನಿಮಗೆ ಗೊತ್ತಿರಲಿ,
ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀನಿ ಇದನ್ನ. KH ಮುನಿಯಪ್ಪನವರು ಆಹಾರ ಸಚಿವರು ಅಲ್ವಾ, RV ತಿಮ್ಮಾಪುರ್ ಅವರು ಅಬಕಾರಿ ಸಚಿವರು, H ಆಂಜನೇಯನವರು ದೊಡ್ಡ ಹೋರಾಟ ಮಾಡಿದವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದ್ದವರು. ಇವರೆಲ್ಲರ ಮೇಲೂ ಕೂಡ ನಮಗೆ ಅತಿ ಹೆಚ್ಚಿನ ಗೌರವ ಇದೆ. ನಾವು ಯಾವುದೇ ಸಂದರ್ಭದಲ್ಲೂ ಸಹ ಇವರು ಪೊಸಿಷನ್ಗೆ ನಾವು ಕ್ವಶನ್ ಮಾಡಿರ್ತೀವಿ ಅಷ್ಟೇ ಹೊರತು ವೈಯಕ್ತಿಕವಾಗಿ ತಿಮ್ಮಪ್ಪನವರಾಗಿರ್ಲಿ, ಆಮೇಲೆ ನಮ್ಮ ಮುನಿಯಪ್ಪನವರಾಗಿರ್ಲಿ, RV ತಿಮ್ಮಾಪುರ ಅವರಾಗಿರ್ಲಿ, ಆಂಜನೇಯನವರಾಗ್ಲಿ, ಅವರು ನಮ್ಮ ಸಮಾಜದವರು, ಅವ್ರನ್ನ ನೋಡ್ಕೊಂಡು ಬೆಳೆದಿರೋರು ಕೂಡ ನಾವೇ. ಅವ್ರು ಕರೆದಿರೋಂಥ ಮೀಟಿಂಗ್ಗಳಿಗೂ 16 ಮೀಟಿಂಗ್ಗಳಿಗೆ ಹೋಗಿದ್ದೀವಿ. ಅವ್ರ ಮೇಲೆ ನಮ್ಗೆ ಗೌರವ ಇದೆ. ಅದು ಎರಡನೇ ಮಾತು. ನಾವು ಅವ್ರಿಗೆ ಕೇಳ್ತೀವಲ್ಲ ಪ್ರಶ್ನೆಗಳನ್ನ, ಅದನ್ನ ಕೆಲವರು ಹೆಂಗ್ ಬಿಂಬಿಸ್ತಾ ಇದಾರೆ ಅಂತ ನೋಡ್ರಿ. ಇವರು ಜಾತಿಯವ್ರಿಗೆ ಈ ತರ ಮಾತಾಡ್ತಾ ಇದ್ದಾರೆ, ಇವ್ರಿಗೆ ಹಿಂಗ್ ಮಾತಾಡ್ತಾ ಇದ್ದಾರೆ, ಇವ್ರ ಮೇಲೆ ಗೌರವನೇ ಇಲ್ಲ ಇವ್ರಿಗೆ, ಇವರು ಬಿಜೆಪಿ ಏಜೆಂಟ್ಗಳು, ಇವರು RSS ಏಜೆಂಟ್ಗಳು ಅಂತ ದಿಕ್ ತಪ್ಸಕ್ಕೆ ಅದು ತಂತ್ರಗಾರಿಕೆ ಮಾಡ್ತಾರೆ. ಈ ಒಂದು ಸಭೆಯ ಮೂಲಕ ಹೇಳ್ತೀವಿ, ನಮ್ಗೇನು KH ಮುನಿಯಪ್ಪನವರಿದ್ದಾರೆ, ಅವರು ನಮ್ಗೆ ತಂದೆ ಸಮಾನ. ಅದೇ ರೀತಿ RV ತಿಮ್ಮಾಪುರ ಆಗ್ಲಿ, H ಆಂಜನೇಯರಾಗ್ಲಿ, ನಮ್ಮೆಲ್ಲರಿಗೂ, ನನ್ನನ್ನು ಒಳಗೊಂಡು ಇಲ್ಲೆಲ್ಲರಿಗೂ ಒಂದು ಅಣ್ಣನ ಸಮಾನ ಇದ್ದಂಗವರು. ನಾವು ಏನೇ ಹೇಳಿಕೆ ಕೊಟ್ಟಿದ್ರು ಸಹ ಅವರ ವೈಯಕ್ತಿಕವಾಗಿ ಕೊಡಂತ ನೀಚ್ ಕೆಲಸಕ್ಕೆ ಹೋಗೋರು ನಾವಲ್ಲ. ಯಾಕಂದ್ರೆ ನಮ್ಗೆ ಎಲ್ಲಾರ ಮೈಯಲ್ಲೂ ಹರಿತಿರೋದ ಮಾದಿಗರ ರಕ್ತ. ಎಲ್ಲಾರ ಮೈಯಲ್ಲಿ ಹರಿತಾ ಇರೋದು. ಹಾಗಾಗಿ ಅದನ್ನು ಕೂಡ ಒಡೆದು ಆಳುವ ರೀತಿಯಲ್ಲಿ ಒಂದು ಭಾಗವಾಗಿ ಕೆಲವರು ಅಡ್ವಾಂಟೇಜ್ ತಗೊಂಡಿದ್ದಾರೆ. ನನಗೆ ಗೊತ್ತಿದೆ. ಭಾಸ್ಕರ್ ಪ್ರಸಾದ್ ಅವರು ನಾನು ಮಾತಾಡೋದಂತ ಸರಿ ಹೇಳಿದ್ದಾರೆ. ಭಾಸ್ಕರ್ ಪ್ರಸಾದ್ ಅವರು, ಸರ್ ನನಗೇನು ವೈಯಕ್ತಿಕವಾಗಿ ಏನು ಇಲ್ಲ ಅಂತ ಭಾಷಣದಲ್ಲಿ ಹೇಳಿದೀವಿ, ನಾನು ಹೇಳಿದೀವಿ. ಫ್ರೀಡಂ ಪಾರ್ಕ್ ಅಲ್ಲಿ ಮಾಡೋದು, ಅರೆ ಇವತ್ತು ಜಾರಿ ಮಾಡಿದ್ರೆ ಇವತ್ತು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿದೀವಿ. ನಮ್ ವೈಯಕ್ತಿಕ ದ್ವೇಷ ಇತ್ತು ಅಂದ್ರೆ ಅದರ ಭಾಷಣ ಯಾಕೆ ಮಾಡ್ತೀವಿ ನಾವು, ಅದರ ಪ್ರಸ್ತಾವನೆ ಯಾಕೆ ಮಾಡ್ತೀವಿ ನಾವು? ಆದ್ರೆ ಈ ಗೇಮ್ ಆಫ್ ಚೆಸ್ ಅಂತ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗು, ಆತರ ಗೇಮ್ ಆಫ್ ಚೆಸ್ ನಮ್ ವಿರೋಧಿಗಳು ಆಡ್ತಾ ಇದಾರೆ ನಮ್ಮ ಜೊತೆ. ನಮಗೆಲ್ಲ ಚೆಕ್ ಮೇಟ್ ಮಾಡ್ತಾ ಇದಾರೆ, ಈಗೆಲ್ಲ ಹೇಳ್ಕೊಂಡು ನಮ್ಮನ್ನ ದಿಕ್ ತಪ್ಪಿಸ್ತಾ ಇದಾರೆ, ಈ ತರ ಎಲ್ಲ ಮಾಡ್ಕೊಂಡು. ಇದಕ್ಕೆ ನೀವು ಧೃತಿಗೆಡಬೇಡಿ. ಆಮೇಲೆ ಎರಡನೇದು, ಇಲ್ಲಿ ಯಾರ್ಯಾರು ನೀವು ಒಂದು ಡಿಸಿಷನ್ ತಗೊಂಡ್ಬೇಕು, ನಮ್ಮ ಪರವಾಗಿ ಇಂಥವ್ರು ಸ್ಪೋಕ್ಸ್ ಪರ್ಸನ್ ಅಂತ. ಅರ್ಥ ಆಯ್ತಾ? ಸ್ಪೋಕ್ಸ್ ಪರ್ಸನ್ ಏನಂತ, ಏನು ವಕ್ತಾರರು. ಆತರ ಗುಂಪಿಗೆ ಮೀಡಿಯಾನ ಅಡ್ರೆಸ್ ಮಾಡೋದಿರ್ಲಿ, ಒಬ್ಬ ಲೀಡರ್ ಬಂದಾಗ ಮಾತಾಡೋದಿರ್ಲಿ, ಒಬ್ಬರು ಸ್ವಾಮೀಜಿ ಬಂದಾಗ ಮಾತಾಡೋದಿರ್ಲಿ, ಇನ್ನೊಬ್ರು ಬಂದಾಗ ಮಾತಾಡೋದಿರ್ಲಿ, ಯಾರು ಮಾತಾಡಬಾರ್ದು. ನೀವು ಭಾವನಾತ್ಮಕವಾಗಿ ಹೇಳಂತ ವಿಚಾರ ಸತ್ಯ ಇದ್ರೂ ಸಹ ಅದನ್ನ ಹೆಂಗೆಂಗೋ ಪ್ರೆಸೆಂಟ್ ಮಾಡಿ ಗಬ್ಬೆಪ್ಸಿ ಕೂಳೆ ಮಾಡಿ ನಿಮ್ಮ ಶ್ರಮಕ್ಕೆ ತಣ್ಣೀರು ಹಚ್ಬಿಡ್ತಾರೆ. ಸೊ ಇದನ್ನ ಈ ನೆಕ್ಸ್ಟ್ ಹಂತದಲ್ಲಿ ಬಹಳ ಕೇರ್ಫುಲ್ ಆಗಿರಿ. ನಿಮ್ಗೆ ಒಂದೇ ಒಂದು ಪ್ರಶ್ನೆ ನೀವು ಕೇಳ್ಕೋಬೇಕು. ಕೆಲವುದು ನಿಮ್ಗೆ ಅನ್ನಿಸುತ್ತೆ, ನಾವು ಇಡ್ತಾರಂತ ಹೆಜ್ಜೆ, ನಾವು ಆಡ್ತಾರಂತ ಮಾತು, ಏನಪ್ಪ ಈ ತರ ಒಂಥರ ಏನಾದ್ರು ಮೊದಲಿಗೂ ಈಗಲೂ ವ್ಯತ್ಯಾಸ ಕಾಣ್ತಾ ಇದೆ, ಇನ್ನೊಂದು ಮತ್ತೊಂದು ಅಂತ ಸಾಕಷ್ಟು ಜನಕ್ಕೆ ಕಾಡ್ಬೋದು, ಚಿಂತನೆ ಮಾಡ್ಬೋದು. ಆದ್ರೆ ಬರ್ದಿಟ್ಕೊಳ್ಳಿ, ನಾವೆಲ್ಲ ಮಾದಿಗರಿಗೆ ಹುಟ್ಟಿರೋರು. ಈ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಿ ನಮ್ ಬೆಳೆಕಾಳು ಬೇಯಿಸ್ಕೊಳ್ಳಂತ ನೀಚ ಕೆಲ್ಸಕ್ಕೆ ಹೋಗೋ ಮಕ್ಕಳಲ್ಲ ನಾವು. ಇದನ್ನ ನಂಬಿಕೆ ಇಟ್ಕೊಳ್ಳಿ ಎಲ್ರೂ. ಗೇಮ್ ಆಫ್ ಚೆಸ್ ತರ ಆಡ್ಬೇಕಾಗಿರೋದ್ರಿಂದ ನಮ್ಮ ಉದ್ದೇಶ ಮುಟ್ಟೋದಕ್ಕೆ ಯಾವ ರೀತಿ ಹೆಜ್ಜೆ ಇಡ್ತೀವಿ ಏನಂತದ್ದು ಸ್ವತಃ ನಮ್ಗೆ ಗೊತ್ತಿರಲ್ಲ, ಮುಂದೆ ಹೆಂಗಿರ್ತೀವಿ ಅಂತ. ಆದ್ರೆ ಗುರಿ ಗೊತ್ತಿರುತ್ತೆ, ಒಳ ಮೀಸಲಾತಿ ಜಾರಿ ಮಾಡಿಸ್ಬೇಕು. ಹೆಜ್ಜೆ ಗುರಿ ಮುಟ್ಟ ತಕ್ಕಂಗೆ ಕೆಲವು ಸರಿ ಬದಲಾವಣೆ ಆಗ್ತಾ ಇರುತ್ತೆ. ಹೌದಾ ಇಲ್ವಾ? ನಿಮಗೆ ನಾವಿಡೋ ಹೆಜ್ಜೆ, ನಾವಾಡೋ ಮಾತಲ್ಲಿ ನಂಬಿಕೆ ಇದೆಯಾ? ಅದೇ ಬಾಟಮ್ ಲೈನ್.
ಅದೇ ಬಾಟಮ್ ಲೈನ್. ಯಾಕೆಂತಂದ್ರೆ ನಿಮ್ಮನ್ನ ಒಂದು ನಾವು ಬೇರೆ ತರ ಹೆಜ್ಜೆ ಇಟ್ಟಾಗ ನಿಮ್ಗೆ 10 ಜನ ಕ್ವಶನ್ ಮಾಡ್ತಾರೆ, 10 ಜನ ದಿಕ್ ತಪ್ಪಿಸಕ್ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವ್ರ ಉದ್ದೇಶನೇ ನಿಮ್ ದಿಕ್ ತಪ್ಪಿಸ್ಬೇಕು ಅಂತ. ಹಾಗಾಗಿ ಬಾಂಧವರೇ, ಬಂಧುಗಳೇ, ಮುಂದಿನ ದಿನ ಏನೇನು ಹೆಜ್ಜೆ ಇಡ್ತೀವಿ, ಇದು ನೆಕ್ಸ್ಟ್ ಇಟ್ಸ್ ಎ ಸ್ಟ್ರಾಟಜಿಕ್ ಗೇಮ್. ಈಗ ನಾವೇ ಯಾಕೆಂತ ಅಂದ್ರೆ ಎಂತ ದೊಡ್ಡ ಒಂದು ಬಿರ್ಕ್ ಮಾಡ್ಸಕ್ ಹೋಗಿದ್ದಾರೆ ನೋಡಿ. ನಾವು ಜೈ ಮಾದಿಗ ಜೈ ಜೈ ಮಾದಿಗ ಅಂದಿದ್ದು ನಾಗಮೋಹನ್ ದಾಸ್ ಕಮಿಷನ್ನು ಮಾಡ್ತಾರಂತ ಸರ್ವೇನೆ ಮಾದಿಗರ ಗುಂಪನ್ನ ಮಾಡಿ ಅಂತಾನೆ. ನಾವು ಜೈ ಮಾದಿಗ ಜೈ ಜೈ ಮಾದಿಗ ಅಂದ್ಬಿಟ್ಟು ನಮ್ಮ ಮಾದಿಗರ ಗುಂಪನ್ನ ಗಟ್ಟಿ ಮಾಡಿ ಇಷ್ಟು ಜನ ಇದೀವಿ ಅಂತ ತೋರ್ಸಕ್ಕೆ ಕೂಗ್ತಾ ಇದೀವಿ. ನೀವು ಜೈ ವಲಯ ಜೈ ಜೈ ವಲಯ ನೀನ್ ಬೇಡ ಅಲ್ವಾ? ನೀವು ಗುಡ್ಸಿ ಅದು ಜೈ ಬೋವಿ ಅಂತ ಬೇರೆಯವ್ರು ಮಾಡ್ರಿ, ತೊಂದರೆ ಇದೆಯಾ? ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲೇನೆ ಮಾನ್ಯತೆ ಪಡೆದಿರಂತ ಪದಗಳು. ನಾನು 10 ಸರಿ ಹೇಳಿದ್ದೀನಿ ನಿಮ್ಗೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅದನ್ನ ಬೇರೆ ಬೇರೆ ತರ ವ್ಯಾಖ್ಯಾನ ಮಾಡಿ ಬೇರೆ ಬೇರೆ ತರ ಮಾತಾಡಿದ್ರೆ ಅದ್ರ ಬಗ್ಗೆ ಹೇಳಕ್ ಹೋಗೋದು ಬೇಡ. ಮತ್ತೆ ಸಾಕಷ್ಟು ಸರಿ ಹೇಳಿದ್ದೀನಿ ಅದನ್ನ ನಾನು. ಸೊ ಹಾಗಾಗಿ ನಾವು ಜೈ ಮಾದಿಗ ಜೈ ಜೈ ಮಾದಿಗ ಅಂತ ಕೂಗಿದ್ರೆ ಕೆಲವ್ರು ಹೇಳ್ತಾರೆ ಇವರು ಏನು ಈ ನೇತೃತ್ವ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ, ಅರುಣ್ ಕುಮಾರ್ ಅಡ್ವೊಕೇಟ್ ಆಗಿ ಒಂಚೂರು ಪ್ರಜ್ಞೆನೇ ಇಲ್ಲ, ಜಾತಿ ಉಡಿ ಅಂತ ಕಾರ್ಯಕ್ರಮ ಮಾಡ್ತಾರೆ ಅಂತ ಅದೊಂಥರ ಕ್ರಿಮಿನಲ್ ಸ್ಟ್ರಾಟಜಿ ಮಾಡ್ತಾರೆ. ಭಾಸ್ಕರ್ ಪ್ರಸಾದ್ ಮಾದಿಗರ ಪರ ಮಾತಾಡ್ತು ಅಂತಂದ್ರೆ ಗುಂಪುಕಟ್ಟ ಕೊಡಾಡ್ತಾವ್ರೆ ಅಂತ ಮಾಡ್ತಾ ಇರ್ತಾರೆ. ನಾವ್ಯಾಕಪ್ಪ ಗುಂಪು ಕಟ್ತಿದೀವಿ? ನೀವು ಈ ಕ್ಷಣದಲ್ಲಿ ನೀವು ಜಾರಿ ಮಾಡಿ, ಈ ಕ್ಷಣದಲ್ಲಿ ನಾವು ನಿಲ್ಲಿಸ್ಬಿಡ್ತೀವಿ. ನಮ್ಗೇನ್ ಮಾಡಕ್ ಕೆಲಸ ಇಲ್ವಾ? ಇಲ್ಲಿರೋರ್ಗೆ ಯಾರಿಗೂ ಮಾಡಕ್ ಕೆಲಸ ಇಲ್ವಾ? ಎಲ್ಲರೂ ಸಮಾಜದ ಪರ ಹೋರಾಟ ಮಾಡ್ತಾ ಇದೀವಿ. ಇವತ್ತು ಜಾರಿ ಮಾಡಿ ಇವತ್ತೇ ಹೋಗುತ್ತೆ ಎಲ್ಲ ಹೋರಾಟಗಳು. ನಾವು 1000 ಸರಿ ಹೇಳಿದ್ವಿ, ಒಂದ್ಸರಿ ಅಲ್ಲ. ಫ್ರೀಡಂ ಪಾರ್ಕ್ ಅಲ್ಲಿ ಹೇಳಿದ್ವಿ, ಏನ್ ಹೇಳಿದ್ವಿ? 1 ಗಂಟೆ ಕೊಡ್ರಿ, ನಾವ್ ಇದೆಲ್ಲ ಡಾಟಾ ಕೊಡ್ತೀವಿ. ನೀವು ಕೊಡ್ಲಿಲ್ಲ. ನಿಮ್ಮ ವಾದ ಏನಿತ್ತು? 100ಕ್ಕೆ 100 ಎಲ್ಲರೂ ಕೂಡ ಈ ಸಮೀಕ್ಷೆಗೆ ಒಳಪಡಬೇಕು, ಒಂಚೂರು ಗ್ಯಾಪ್ ಇರಬಾರ್ದು, ಆ ತರ ಸಮೀಕ್ಷೆ ಮಾಡಬೇಕು ಅಂತ. ಮಾಡ್ತೀರಾ ನೀವು ಆ ತರ? ಎಷ್ಟಾಗಿದೆ ನಿಮ್ ಬೆಂಗಳೂರಲ್ಲಿ ಇವತ್ತುವೆ? 55 ಕೂತಿದ್ದೀರಾ. ಬರ್ದಿಟ್ಕೊಳ್ಳಿ. ನೀವೇನಾದ್ರು 100% ಏನಾದ್ರು ನೀವು ಟಚ್ ಅಂತ ಹೇಳ್ಬಿಟ್ರೆ ನೀವು ಕೇಳಿದ್ ಕೊಟ್ಬಿಡ್ತೀವಿ ನಾವೇನೆ. ಇಟ್ಸ್ ಅ ಮ್ಯಾಟರ್ ಆಫ್ ರೆಕಾರ್ಡ್. ನೋ ಸರ್ವೆ ಕ್ಯಾನ್ ಬಿ ಏರ್ ಟೈಟ್ ಅಂಡ್ ಕ್ಯಾನ್ ಬಿ 100% ಪರ್ಫೆಕ್ಟ್. ಇತಿಹಾಸದಲ್ಲೇ ಇಲ್ರಿ ಸರ್ವೆ 100% ಅನ್ನೋಂಥದ್ದು. ನಾವು ಆವಾಗಿಂದ ಹೇಳ್ತೀವಿ ಮಧ್ಯಂತರ ವರದಿ ಜಾರಿ ಮಾಡಿ ಆಮೇಲೆ ಡೀಟೇಲ್ ಆಗಿ ಸರ್ವೆ ಮಾಡಿ ಅಂತ. ನಾವ್ ಹೇಳೋದು ಕೇಳಲಿಲ್ಲ. ಅದು ಯಾಕೆ ಕೇಳಲಿಲ್ವೋ ಗೊತ್ತಿಲ್ಲ, ರಾಜಕೀಯ ಉದ್ದೇಶಕ್ಕೋಸ್ಕರ. ಈಗ ತಿರ್ಗಾ ಮಾಡ್ತಾ ಇದ್ದೀರಾ. ನಾನು ಹೇಳ್ದೆ ತಿರ್ಗಾ ಈ ಅಣ್ಸಂತ ತಂತ್ರಗಾರಿಕೆ ಮಾಡ್ತಾ ಇದ್ದೀರಾ. ಈಗ ಅದನ್ನು ಈ ಸಮಾಜಕ್ಕೆ ಅನ್ಯಾಯ ಮಾಡಂತದನ್ನೇ. ಈಗ ಮುಂದೆ ಏನೇನು ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ, ನೀವೆಲ್ಲರೂ ಕೂಡ ಅದೇನಂತಾರಲ್ಲ ಕಿವಿ ಕಣ್ಣು ಎಲ್ಲ ತೆರೆದು ಗಮನಿಸ್ತಾ ಇರಬೇಕು ಅಂತ. ಹಂಗೆ ಗಮನಿಸ್ಬೇಕು. ಒಂದು ಮಾತ್ರ ಗ್ಯಾರಂಟಿ, ಒಳ ಮೀಸಲಾತಿ ಜಾರಿ ಆಗ ತನಕ ಇಲ್ಲಿರೋರು ಯಾರು ಕೂಡ ವಿಶ್ರಮಿಸಲ್ಲ. ನಾವು ಸ್ಟೇಜ್ ಬೈ ಸ್ಟೇಜ್ ಸ್ಟ್ರಾಟಜಿ ಮಾಡ್ಕೊಂಡು ಬಂದೇ ಬರ್ತೀವಿ. ಅದರಲ್ಲಿ ಮುಖ್ಯವಾಗಿ ನನಗನ್ಸುತ್ತೆ ಇವತ್ತು ನೀವೆಲ್ಲರೂ ಅದಕ್ಕೆ ಎಂಡೋರ್ಸ್ ಮಾಡಬೇಕು. ಹೆಂಗೆ ಇರುತ್ತೆ ತೀರ್ಮಾನ ಮಾಡಿ. ಮೊದಲನೇದಾಗಿ ನಾವು KH ಮುನಿಯಪ್ಪನವ್ರ ಹತ್ರ ಹೋಗ್ಬೇಕು. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ನೀವೆಲ್ಲರೂ ನಿಮ್ಮ ಅಭಿಪ್ರಾಯ ಕೊಡಿಯೋದು. ಯಾಕೆ ಹೋಗ್ಬೇಕು ಅಂತ ಅಂದ್ರೆ KH ಮುನಿಯಪ್ಪನವರ ವಿರುದ್ಧ ನಮ್ಮ ಮನಸ್ಸಾಕ್ಷಿಯಾಗಿ ನಾವು ಅವ್ರ ವೈಯಕ್ತಿಕ ವಿರೋಧ ಮಾಡ್ತಾ ಇದೀವಾ? ಮತ್ತೆ ಹೋಗಕ್ಕೆ ಏನ್ ಸಮಾಜ? ನಮ್ಮ ಸಮಾಜದ ಹಿರಿಯರು ತಂದೆ ಸಮಾನರು ಹೋಗ್ಬಿಡ ಟೀ ಕಾಫಿ ಕುಡ್ಕೊ ಬರುವ ಮಾತಾಡ್ಬಿಟ್ಟು ತಪ್ಪೇನಿದೆ? RB ತಿಮ್ಮಾಪುರ್ ಅವ್ರ ಮನೆಗೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗೋಣ, ಏನ್ ತಪ್ಪಿದೆ? ಭಾಸ್ಕರ್ ಪ್ರಸಾದ್ ಅವರು ವಿಧಾನಸೌಧದಲ್ಲಿ ಯಾವುದು ನಮ್ಮ ಗೆಸ್ಟ್ ಹೌಸ್ ಕುಮಾರ್ ಕುಪ್ರಾಲ್ ಮಾತಾಡುವಾಗ ಮನಸ್ಪೂರ್ವಕವಾಗಿ ಹೇಳಿದ್ರು, ತಿಮ್ಮಪ್ಪನವರು RB ತಿಮ್ಮಾಪುರ್ ಅವರು ಮುನಿಯಪ್ಪನವರು ಇವರೆಲ್ಲ ತಂದೆ ಸಮಾನರು, ನಾನೇನೋ ತಪ್ಪು ಹೇಳಿದ್ರು ನನ್ನ ಮಗ ನನ್ನನ್ನು ಕ್ಷಮಿಸಿ ಅಂತಾನು ಹೇಳಿದ್ರು. ಹೇಳಿದ್ರು ತಾನು ಯಾರು ಬಂದಿದ್ರಿ? ಅದೇ ಉದ್ದೇಶ ಕೂಡ ಇದ್ದಿದ್ದು.
ನಮ್ಗೆ ಯಾರ ಮೇಲೆ ವೈಯಕ್ತಿಕವಾಗಿ ಏನ್ ದ್ವೇಷ, ನಮ್ಮ ಸಮಾಜದ ಹಿರಿಯರ ಮೇಲೆ ನಾವು ವೈಯಕ್ತಿಕವಾಗಿ ಹಿಂಗೆ ಹೇಳಿಕೆ ಕೊಡೋಷ್ಟು ಇಲ್ಲಿಟ್ರೇಟ್ಸು ಅನ್ಎಜುಕೇಟೆಡ್ ಅಲ್ಲ ನಾವು. ನಮಗೂ ಸ್ವಲ್ಪ ಬುದ್ಧಿ ಇದೆ, ಅತಿ ಬುದ್ಧಿ ಇಲ್ಲ ಆದ್ರೂ ಸ್ವಲ್ಪ ಬುದ್ಧಿ ಆದ್ರೂ ಇದೆ. ಬಟ್ ಬೇರೆಯವರು ಇದನ್ನ ಬೇರೆ ಬೇರೆ ತರ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಈ ಡಿವೈಡ್ ಅಂಡ್ ರೂಲ್ ಪಾಲಿಸಿಗೋಸ್ಕರ. ವಲಯ ಮಾದರಿದ ಒಂದು ಡಿವೈಡು, ಕಾಂಗ್ರೆಸ್ ಬಿಜೆಪಿ ಅಂತ ಒಂದು ಡಿವೈಡ್. ನಾವು ಇದಾಗಕ್ಕೆ ಬಿಡಬಾರ್ದು, ನಾವಾಗಕ್ಕೆ ಬಿಡಬಾರ್ದು. ಈ ಒಂದು ಒಳ ಮೀಸಲಾತಿ ಹೋರಾಟದಲ್ಲಿ ಮೊದಲನೇ ದಿನದಿಂದ ಹೇಳ್ಕೊಂಡು ಬಂದಿದ್ದೀವಿ. ನಾವು ವಕೀಲರು ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಮೊದಲೆಲ್ಲ ಹೋರಾಟ ಮಾಡ್ತಾ ಇದ್ವಿ. ಆಗಸ್ಟ್ 1, 2024 ನಂತರ ಧುಮುಕಿ ಸಕ್ರಿಯವಾಗಿದ್ದೀವಿ. 30 ವರ್ಷದಿಂದ ಮಾಡಿದವರು ಗಟ್ಟಿಯಾಗಿ ಹೋರಾಟ, ಅವ್ರದ್ದು ಶ್ರಮ ಇದೆ ಅಲ್ವಾ, ದೊಡ್ಡ ಪಾತ್ರ ಇದೆ ಅಲ್ವಾ. ಅವ್ರು ಹೇಳ್ಕೊ ಬಂದಿರೋ ರತನ ತಾನೆ ನಾವು ಹೇಳ್ತಾ ಇದ್ದೀವಿ ಒಂದು ಸ್ವಲ್ಪ. ಹಾಗಾಗಿ ಅವ್ರೆಲ್ರಿಗೂ ಕೂಡ ನಾವು ಗೌರವಪೂರ್ವಕವಾಗಿ ಕಾಣ್ತೀವಿ. ಹಿಂದೆನೂ ಕಂಡಿದ್ದೀವಿ, ಇವತ್ತು ಕಾಣ್ತೀವಿ, ಮುಂದೆನೂ ಕಾಣ್ತೀವಿ. ನಮಗೆ ಈ ಹೋರಾಟದಲ್ಲಿ ಒಂದೇ ಒಂದು ಚಿತ್ರಣ ಕಾಣುತ್ತೆ, ಅದು ಕಾಂಗ್ರೆಸ್ ಬಿಜೆಪಿ ದಳ ಅಲ್ಲ. ಮಾದಿಗ 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 ಓನ್ಲಿ, ಅದೊಂದೇ ಚಿತ್ರಣ ಕಾಣೋದು ನಮಗೆ. ಹಾಗಾಗಿ ಬಂಧುಗಳೇ, ಮುಂದೆ ಏನೇನು ಕಾರ್ಯಕ್ರಮ ಅನ್ನೋ ಬಗ್ಗೆ ಪ್ರಸಾದ್ ಅವರು ಹೇಳ್ತಾರೆ. ನನ್ನ ಅಭಿಪ್ರಾಯದಲ್ಲಿ KH ಮುನಿಯಪ್ಪನವರು, ತಿಮ್ಮಾಪುರ್ ಅವರು, H ಆಂಜನೇಯನವ್ರನ್ನ ನಾವು ಒಂದು ಟೀಮ್ ಹೋಗಿ ಅವ್ರಿಗೆ ಏನು ಆಗ್ತಾ ಇದೆ ಅನ್ನೋದೆಲ್ಲ ಅವ್ರಿಗೆ ಮನವರಿಕೆ ಮಾಡಿ ಸರ್ಕಾರದ ಮೇಲೆ ಒತ್ತಾಯ. ಒಂದೊಂದ್ಸರಿ ಡಿಲೇ ಆದ್ರೂ ಒಂದೊಂದು ಕುತಂತ್ರ ಮಾಡ್ತಾ ಇದ್ದಾರೆ. 6ನೇ ತಾರೀಕು ನಂತರ ಯಾವುದೇ ಕಾರಣಕ್ಕೂ ಡಿಲೇ ಆಗಬಾರ್ದು ಅನ್ನೋಂಥದನ್ನ ನಾವು ಇವ್ರಿಗೆ ಮನವಿ ಮಾಡಿ ಮಧ್ಯಂತರ ವರದಿ ಜಾರಿ ಮಾಡಿಸೋದು ಅಥವಾ ಸಂಪೂರ್ಣವಾದ ವರದಿ ಜಾರಿ ಮಾಡಿಸೋಂಥದ್ದನ್ನು ಆ ಕೆಲಸ ಮಾಡೋಣ. ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಏನು ಇವ್ರು ವರದಿ ಜಾರಿ ಮಾಡೋ ತನಕ ಮಾಡೋಂಥದ್ದಿದೆ, ಅದು ಭಾಸ್ಕರ್ ಪ್ರಸಾದ್ ನಿಮ್ಮೆಲ್ಲರಿಗೂ ಸುದೀರ್ಘವಾಗಿ ವಿವರಣೆಯನ್ನು ಕೊಡ್ತಾರೆ. ಇದು ನನ್ನ ಅಭಿಪ್ರಾಯ. ಮುಂದೆ ಎಲ್ಲ ಕನ್ಕ್ಲೂಡ್ ಆದ್ಮೇಲೆ ಮತ್ತೊಂದ್ಸರಿ ಅದನ್ನ ರಿಫೈನ್ ಮಾಡಿ ವಿಲ್ ಕನ್ಕ್ಲೂಡ್ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಮಾದಿಗ, ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್. ನಮಸ್ಕಾರ.